ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತು ಕೆಂಪು ಖಾರ ಅಂತ ಅಂದರೆ ಸುಮಾರಕ್ಕೆ ಇದು ಉಪಯೋಗ ಆಗುತ್ತೆ. ಈ ಕೆಂಪು ಖಾರ ಮಾಡಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ಮತ್ತು ದೋಸೆ, ಇಡ್ಲಿ, ಚಪಾತಿ, ಅನ್ನದ ಜೊತೆ ಮತ್ತು ಸಾಂಬಾರುಗಳಿಗೆ ಎಲ್ಲ ಬಳಸೋದಕ್ಕೆ ಕೂಡ ಇದು ಎಷ್ಟು ರುಚಿಕಟ್ಟಾಗಿರುತ್ತೆ ಅನ್ನೋದು ನಿಮಗೆ ಇದು ಮಾಡಿ ತಿಂದಮೇಲೇ ಗೊತ್ತಾಗುತ್ತೆ. ಇದು ಸುಮಾರು ಧಾರವಾಡ, ಹುಬ್ಳಿ ಕಡೆ ಎಲ್ಲ ತುಂಬ ಮಾಡ್ತಾರೆ. ಇದು ನೀವು ಮಾಡಿಟ್ಕೊಂಡ್ರೆ ಮಾತ್ರ ಬಹು ಉಪಯೋಗಿ ಕೆಂಪು ಖಾರದ ಚಟ್ನಿ ಅಂತಲೇ ನಾವು ಹೇಳ್ಬೋದು. ಇದಕ್ಕೆ ಒಣಮೆಣಸಿನ್ಕಾಯಿ ನೀವು ಜಾಸ್ತಿ ದಿನ ಇಟ್ಟು ಉಪಯೋಗಿಸೋ ಹಾಗಿದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಒಂಚೂರು ಬೆಲ್ಲ, ಉಪ್ಪು, ಮತ್ತು ನಾನು ಕೊತ್ತಂಬರಿ ಕರಿಬೇವಿನ ಸೊಪ್ಪನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಒಣಗಿಸ್ಬಿಟ್ಟು ಅದನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆಹಣ್ಣು, ಅರಿಶಿನ, ಜೀರಿಗೆ, ನಿಂಬೆಹಣ್ಣು ಮತ್ತು ಹುಣಸೆಹಣ್ಣು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಕೆಂಪು ಖಾರ ಅಲ್ವಾ, ಅದರಿಂದ ಹುಳಿಯಿಂದ ನಿಮಗೆ ಖಾರ ಒಂಥರ ಒಡೆದ್ಬಿಟ್ಟು ಘಾಟು ಕೂಡ ಬರಲ್ಲ. ನೋಡಿ, ಈ ಒಣಮೆಣ್ಸಿನ್ಕಾಯಿ ಇತ್ತಲ್ಲ, ಇದಕ್ಕೆ ನಾನು ಚೆನ್ನಾಗಿ ಒಂದು ಸ್ವಲ್ಪ ನೀರು ಮರಳಿಸ್ಬಿಟ್ಟು ಅದಕ್ಕೆ ಹಾಕಿಬಿಡ್ತೀನಿ. ಅಂದರೆ ನೀರು ಮರಳಿಸಿ ಅದಕ್ಕೆ ಹಾಕಿ ಮೆಣಸಿನ್ಕಾಯಿ ನೆನೆಯೋ ಥರ ಮಾಡಿ 10 ನಿಮಿಷ ಇಡಬೇಕು. ನೋಡಿ, ಆ ಮೆಣಸಿನ್ಕಾಯಿ ನೆನೆಯೋ ಅಷ್ಟು ನಾನು ಆ ಥರ ನೀರು ಹಾಕಿದ್ದೀನಿ. ತುಂಬ ಏನು ನೆನಿಬೇಕು ಅಂತ ಅಲ್ಲ, ಫುಲ್ ನೀರು ಹಾಕಿ ನೆನೆಸಿಡಬೇಕು ಅಲ್ಲ, ಇದು ಸ್ವಲ್ಪ ಮೆತ್ತಗಾದರೆ ಸಾಕು. ನೋಡಿ, ಈ ಥರ ನೀವು ಅದು ಆ ಥರ ಮಾಡೋದ್ರಿಂದ ಘಾಟು ಕೂಡ ಹೊಟ್ಟೋಗುತ್ತೆ ಮೆಣಸಿನ್ಕಾಯ್ದು. ನಾವೇನು ಅದನ್ನು ಹುರಿತಾ ಇಲ್ಲ. ನೋಡಿ, ಇದು ಹುರಿದಿರೋ ಮೆಣಸಿನ್ಕಾಯಿನೆಲ್ಲ ಮಾಮೂಲು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಹೆಚ್ಚು ತಿನ್ನೋರಾದರೆ ಗುಂಟೂರು ಮೆಣಸಿನ್ಕಾಯಿನಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು. ನೋಡಿ, ಇದು ಚೆನ್ನಾಗಿ ನೆಂದ ಮೇಲೆ ನೀರೆಲ್ಲ ಹೋಗೋ ಹಾಗೆ ಬಸ್ಕೊಂಡ್ಬಿಟ್ಟು ಅದಕ್ಕೆ ನಾನು ಬೆಲ್ಲ, ಉಪ್ಪು ಮತ್ತು ಕರಿಬೇವಿನ ಪುಡಿ, ಹುಣಸೆಹಣ್ಣು, ಅರಿಶಿನ, ಜೀರಿಗೆ ಎಲ್ಲ ಕೂಡ ಮಿಕ್ಸ್ ಮಾಡಿ ಅದನ್ನು ನಾನು ಮಿಕ್ಸರಲ್ಲಿ ನುಣ್ಣಗೆ ಅರ್ಕೊಂಡು ಇಟ್ಕೊಳ್ತೀನಿ. ನೋಡಿ, ಇದಕ್ಕೆ ಮಿಕ್ಸರ್ ಜಾರ್ಗೆ ಎಲ್ಲ ಸಾಮಗ್ರಿಗಳನ್ನು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ನಿಂಬೆಹಣ್ಣು ಲಾಸ್ಟಿಗೆ ಹಿಂಡ್ಕೊಳ್ಳೋಣ, ಇದಕ್ಕೆ ಹಾಕ್ತಾಯಿಲ್ಲ. ನೋಡಿ, ಇದು ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ಮೆಣಸಿನ್ಕಾಯಿನ. ಇದು ಎಲ್ಲ ಒಂಥರ ಮೆತ್ತಗಾದಂಗೆ ಆಗುತ್ತೆ. ನೀವು ಕೈಯಿಂದ ಹೀಗೆ ಮುಟ್ಟು ನೋಡಿ, ಆವಾಗ ನಿಮಗೆ ಅದು ಮೆತು ಬರುತ್ತೆ. ಅದು ಅಲ್ಲಿವರೆಗೂ ಬಿಟ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಬಗ್ಸಿಟ್ಕೊಂಬಿಡಿ. ಒಂದು ಪ್ಲೇಟ್ ಅದು ಹಿಡ್ಕೊಂಡು ನೀರು ಬಗ್ಸಿಟ್ಕೊಂಡು ಆಮೇಲೆ ಅದನ್ನು ಮತ್ತೇನು ಆರಕ್ಕಿಡೋದು ಬೇಡ. ತಕ್ಷಣವೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ನೀವು ಎಷ್ಟು ಸಾಧ್ಯ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೀರೇನು ಹಾಕಿಲ್ಲ, ನೆಂದಿತ್ತಲ್ವ ಮೆಣಸಿನ್ಕಾಯಿ, ಅದು ಮಿಕ್ಕಿದ ಸಾಮಗ್ರಿಗಳೆಲ್ಲ ಹಾಕಿಬಿಟ್ಟು ಈ ಸಲ ಎಷ್ಟು ಸಾಧ್ಯ ಅಷ್ಟು ನಾನು ನುಣ್ಣಗೆ ಮಾಡಿಟ್ಕೊಂಡಿದ್ದೀನಿ. ಒಂದು 4-5 ಸ್ಪೂನ್ನಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಿಂಗೆ ಹಾಕ್ತಾಯಿದ್ದೀನಿ. ಈಗ ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡಿಕೊಂಡು ಇದು ಇತ್ತಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀರಲ್ಲ, ಇದನ್ನೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು. ಆಮೇಲೆ ಇದು ವರ್ಷ ಆದರೂ ಕೆಡಲ್ಲ ಫ್ರೆಂಡ್ಸ್ ಇದು, ಏಕೆಂದರೆ ಇದಕ್ಕೆ ನಾವು ಬೇರೆ ಏನೂ ಹಾಕಿಲ್ಲ. ಅಯ್ಯೋ, ಏನಕ್ಕೆ ಉಪಯೋಗಿಸೋದು, ನಾವು ಖಾರನೇ ತಿನ್ನಲ್ಲ ಅಂತ ಏನು ಅಂದ್ಕೊಳ್ಬೇಡಿ. ಇದು ತುಂಬ ಇದಕ್ಕೆ ಉಪಯೋಗ ಆಗುತ್ತೆ. ದೋಸೆಗೆ ಮಸಾಲೆ ದೋಸೆಯನ್ನು ಮಾಡಿದಾಗ ನೀವು ಇದನ್ನೊಂಚೂರು ಸವರ್ಬಿಟ್ಟು ನೀವು ಪಲ್ಯ ಎಲ್ಲ ಇಟ್ಟರಂತೂ ಅದ್ರ ಟೇಸ್ಟು ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ನೋಡಿ, ಇದು ಎಣ್ಣೆ ಜೊತೆಲಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಚೆನ್ನಾಗಿ ಒಂದು ಬಾಟ್ಲಿಗೆ ಹಾಕಿಡ್ತೀನಿ. ಖಾರ ಇಷ್ಟಪಡೋರಂತೂ ರೊಟ್ಟಿ ಇದಕ್ಕೆಲ್ಲನೂ ಬದನೆಕಾಯಿ ಈ ಥರದ್ರ ಜೊತೆಯಲ್ಲೆಲ್ಲನೂ ಇದನ್ನು ಮಿಕ್ಸ್ ಮಾಡಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆಲಂತೂ ಇದು ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರಾ, ನಾನು ಸುಲಭವಾಗಿ ಕೆಂಪು ಖಾರ ಚಟ್ನಿ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ನೀವು ಮರಿಬೇಡಿ. ಇದೇ ವಿಡಿಯೋನ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ನೋಡಿ ನನ್ನನ್ನು ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಗೆ ಇಷ್ಟವಾದರೆ ಕಾಮೆಂಟು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇದ್ರ ಜೊತೆಯಲ್ಲಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಟೊಮೆಟೊ, ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀವು ರೊಟ್ಟಿ ಚಪಾತಿ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಾದಮೇಲೆ ಗ್ಯಾಸ್ ಆರಿಸಿದ್ನಲ್ವ, 2 ನಿಂಬೆ ರಸನ
ನಾನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಾಡಿಬಿಟ್ಟು ಚೆನ್ನಾಗಿ ಕಲಸಿ ಒಂದು ಬಾಟ್ಲಿಗೆ ಹಾಕಿಡ್ತೀನಿ. ಮುದ್ದೆ ಜೊತೆಲಂತೂ ಇದನ್ನು ಒಂದು ಸ್ವಲ್ಪ ನೀರಲ್ಲಿ ಹಾಕಿ ಕದಡ್ಬಿಟ್ಟು ಉಪ್ಸಾರು ಅಂತ ಮಾಡ್ತಾರಲ್ವ, ನಿಮಗೆ ಯಾರಿಗೆ ಎಷ್ಟೆಷ್ಟು ಖಾರ ಬೇಕೋ ಅಷ್ಟನ್ನು ಇದನ್ನು ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಸುಲಭವಾಗಿರೋ ಈ ಕೆಂಪು ಖಾರನ ನೀವು ರೆಡಿ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ.